ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶೀರ್ಷ ಮಾಸ ಕೃಷ್ಣ ಪಕ್ಷ 13 ಡಿಸೆಂಬರ್ 2025 ಶನಿವಾರ. ಸೂರ್ಯೋದಯ ಬೆಳಗ್ಗೆ 6:47, ಸೂರ್ಯಾಸ್ತ ಸಂಜೆ 5:55. ಚಂದ್ರೋದಯ ರಾತ್ರಿ 1:45 ಡಿಸೆಂಬರ್ 14, ಚಂದ್ರಾಸ್ತ ಮಧ್ಯಾಹ್ನ 1:12. ಇಂದಿನ ತಿಥಿ ನವಮಿ ರಾತ್ರಿ 7:13 ರವರೆಗೆ, ನಂತರ ದಶಮಿ. ಯೋಗ ಆಯುಷ್ಮಾನ್ ಬೆಳಗ್ಗೆ 11:17 ರವರೆಗೆ, ನಂತರ ಸೌಭಾಗ್ಯ. ನಕ್ಷತ್ರ ಉತ್ತರ ಪಾಲ್ಗುಣಿ ಬೆಳಗ್ಗೆ 9:25 ರವರೆಗೆ, ನಂತರ ಹಸ್ತ. ಕರ್ಣ ಗರಜ ಸಂಜೆ 4:37, ಒಣಜು ಬೆಳಗಿನ ಜಾವ 5:40 ಡಿಸೆಂಬರ್ 14, ನಂತರ ಭದ್ರಾ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:52 ರಿಂದ 5:42, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:51 ರಿಂದ 12:37, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:17 ರಿಂದ 6:33 ರವರೆಗೆ, ಸಂಧ್ಯಾಕಾಲ ಸಂಜೆ 5:55 ರಿಂದ 7:11, ಅಮೃತ ಕಾಲ ರಾತ್ರಿ 1:41 ಡಿಸೆಂಬರ್ 14 ರಿಂದ 3:27 ಡಿಸೆಂಬರ್ 14 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 9:23 ರಿಂದ 10:49, ಯಮಗಂಡಕಾಲ ಮಧ್ಯಾಹ್ನ 1:39 ರಿಂದ 3:05 ರವರೆಗೆ, ವರ್ಜಕಾಲ ಮಧ್ಯಾಹ್ನ 3:06 ರಿಂದ 4:52, ದುರ್ಮುಹೂರ್ತ ಬೆಳಗ್ಗೆ 6:33 ರಿಂದ 7:18, ನಂತರ 7:18 ರಿಂದ 8:04 ರವರೆಗೆ. ಬೆಳಗ್ಗೆ 9:25 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಾಘ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ. ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಕರ್ಕ, ಕನ್ಯಾ, ವೃಶ್ಚಿಕ, ಧನು, ಮೀನ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ, ಇಂದು ದಿನ ಅನುಕೂಲಕರವಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ಚಟುವಟಿಕೆ ಹೆಚ್ಚಾಗುವುದು. ಸ್ವಲ್ಪ ಹಣವನ್ನು ಉಳಿಸಲು ಪ್ರಯತ್ನಿಸುವಿರಿ, ಹಾಗಾಗಿ ಭವಿಷ್ಯದ ಯೋಜನೆಗಳಲ್ಲಿ ಹೂಡಿಕೆ ಮಾಡಬಹುದು. ನಿಮ್ಮ ಸಹೋದ್ಯೋಗಿಗಳ ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಕಂಡು ಸಂತೋಷವಾಗುವಿರಿ. ಈ ದಿನ ನಿಮ್ಮ ಎಲ್ಲ ಬಾಕಿಯುಳಿದ ಕೆಲಸಗಳನ್ನು ಸರಿಯಾಗಿ ಪೂರ್ಣಗೊಳಿಸುವಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗುವಿರಿ. ವೃಷಭ ರಾಶಿ, ನಿಮ್ಮ ಮಿತ್ರರ ಸಲಹೆ ಉಪಯುಕ್ತವಾಗುವುದು. ಇಂದು ನಿಮ್ಮ ಕೆಲಸಗಳನ್ನು ನೀವೇ ಮಾಡಿ, ಬೇರೆಯವರಿಗೆ ನೀಡಬೇಡಿ. ಇಂದಿನ ಸಂದರ್ಭಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ. ಇಂದು ಹಣಕಾಸಿನ ವಿಷಯದಲ್ಲಿ ಆತಂಕವಿರುವುದು. ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಕೆಲಸಗಳು ಕೆಡಬಹುದು. ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಗಮನವಹಿಸಿ. ಹೊಸ ಹೂಡಿಕೆಗೆ ಇಂದು ಸಕಾಲವಲ್ಲ. ನಿಮ್ಮ ಮಕ್ಕಳಿಗೆ ಶಿಸ್ತಿನ ಪಾಠ ಮಾಡುವುದು ಅನುಕೂಲಕರವಾಗಬಹುದು. ಮಿಥುನ ರಾಶಿ, ಇಂದು ನಿಮ್ಮ ಸಾಮರ್ಥ್ಯವನ್ನು ಅರಿತು ಕೆಲಸಗಳಲ್ಲಿ ಮುಂದುವರಿಯಿರಿ. ಇಲ್ಲದಿದ್ದಲ್ಲಿ ಅಸಂತೃಪ್ತಿ ಕಾಣುವಿರಿ. ವ್ಯಾಪಾರದಲ್ಲಿ ವ್ಯರ್ಥ ಪ್ರಯತ್ನಗಳಾದರೂ ಫಲಿತ ಕಮ್ಮಿ ಇರುತ್ತದೆ. ಪೋಷಕರ ಸಲಹೆಯಂತೆ ಕೆಲಸ ನಿರ್ವಹಿಸಿದರೆ ಒಳ್ಳೆಯದು. ನಿಮ್ಮ ಮಾತಿನ ತೀಕ್ಷ್ಣತೆಯಿಂದ ಮನೆಯವರೊಡನೆ ಭಿನ್ನಾಭಿಪ್ರಾಯಗಳು ಬರಬಹುದು. ದಾಂಪತ್ಯದಲ್ಲಿ ಸಂತೋಷ ಕ್ಷೀಣಿಸುವುದು. ಪ್ರಯಾಣದ ನಿರ್ಧಾರಕ್ಕೆ ಆತುರ ಮಾಡಬೇಡಿ. ಕಟಕ ರಾಶಿ, ಇಂದು ಸಣ್ಣ ಪ್ರವಾಸ ಯೋಜನೆ ಮಾಡಬಹುದು. ಸಮಾಜದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚುವುದು. ಜನ ನಿಮ್ಮನ್ನು ಪ್ರಶಂಸಿಸುವರು ಹಾಗೂ ನಿಮ್ಮ ಬೆಂಬಲಕ್ಕೆ ನಿಲ್ಲುವರು. ಇಂದು ಉದ್ಯೋಗ ಹುಡುಕುತ್ತಿರುವವರಿಗೆ ಅದೃಷ್ಟದ ದಿನವಾಗುವುದು. ವ್ಯಾಪಾರದಲ್ಲಿ ಆದಾಯದ ಹೆಚ್ಚಳವನ್ನು ಕಾಣುವಿರಿ. ಹೊಸ ಕೆಲಸ ಪ್ರಾರಂಭಿಸಲು ದಿನ ಅನುಕೂಲಕರವಾಗಿದೆ. ವೈವಾಹಿಕ ಜೀವನ ಸಂತೋಷದಾಯಕವಾಗಿರುವುದು. ಇಂದು ಶುಭ ಸುದ್ದಿಯನ್ನು ಕೇಳುವ ಸಾಧ್ಯತೆಯಿದೆ. ಸಿಂಹರಾಶಿ, ಈ ದಿನ ಹೂಡಿಕೆ ಹಾಗೂ ಸಾಲದ ವಿಷಯಗಳಿಗೆ ಸೂಕ್ತವಲ್ಲ. ಅನವಶ್ಯಕ ಚಟುವಟಿಕೆಗಳಲ್ಲಿ ಸಮಯ ವ್ಯರ್ಥ ಮಾಡುವುದನ್ನು ತಪ್ಪಿಸಿ. ಮನೆಯ ವಾತಾವರಣದ ವಿಷಯದಲ್ಲಿ ನೀವು ಚಡಪಡಿಕೆ ಹೊಂದಿರುವಿರಿ. ಹಿರಿಯ ಅಧಿಕಾರಿಗಳು ನಿಮಗೆ ಕೆಲಸದ ಒತ್ತಡ ಹೇರಬಹುದು. ಈ ದಿನ ಯೋಚಿಸಿ ಮಾತನಾಡಿ. ಇಲ್ಲದಿದ್ದರೆ ಒಳ್ಳೆಯ ವ್ಯಕ್ತಿಗಳು ಕೂಡ ನಿಮ್ಮ ಮಾತಿಗೆ ಅಸಮಾಧಾನಗೊಳ್ಳುವರು. ತೆಗೆದುಕೊಳ್ಳುವ ಆಹಾರದ ಮೇಲೆ ಗಮನವಿರಲಿ. ಹೊಟ್ಟೆಯ ಸಮಸ್ಯೆಗಳು ಬರಬಹುದು. ಕನ್ಯಾ ರಾಶಿ, ದಿನ ತುಂಬಾ ಸಂತೋಷದಾಯಕವಾಗಿರುವುದು. ಹಣಕಾಸಿನಲ್ಲಿ ಸುಧಾರಣೆ ನಿಶ್ಚಿತ.
ನಿಮ್ಮ ವ್ಯಾಪಾರದಲ್ಲಿ ಪ್ರಮುಖ ಬದಲಾವಣೆ ಮಾಡುವ ಅವಕಾಶ ಸಿಗಬಹುದು. ನಿಮ್ಮ ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಪಡೆಯಬಹುದು. ಎಲ್ಲರ ಮೆಚ್ಚುಗೆಯ ವ್ಯಕ್ತಿಯಾಗುತ್ತೀರಿ. ಸಂಗೀತ ಮತ್ತು ಕಲೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವಿರಿ. ನಿಮ್ಮ ಸಂಗಾತಿಯ ಬಗ್ಗೆ ಶ್ರದ್ಧೆ ಮತ್ತು ಪ್ರೀತಿ ಹೆಚ್ಚಾಗುವುದು. ಸ್ಥಗಿತಗೊಂಡಿದ್ದ ಆಸ್ತಿಗೆ ಸಂಬಂಧಿಸಿದ ಕೆಲಸಗಳು ಪುನರಾರಂಭಗೊಳ್ಳುವುದು. ತುಲಾ ರಾಶಿ. ಇಂದು ಸಂಗಾತಿಯ ಆರೋಗ್ಯದ ಕಡೆ ಎಚ್ಚರವಹಿಸಿ. ನೀವು ಸಂದರ್ಭಗಳ ಸರಿಯಾದ ಅವಲೋಕನಗಳನ್ನು ಮಾಡಲಾಗದಿರಬಹುದು, ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತಪ್ಪಿಸಿ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳ ಸಹಿ ಹಾಕುವ ಮುನ್ನ ಬುದ್ಧಿಜೀವಿಗಳ ಸಲಹೆ ಪಡೆದುಕೊಳ್ಳಿ. ನಿಮ್ಮ ಸೂಕ್ಷ್ಮತೆಯಿಂದಾಗಿ ಮಾನಸಿಕ ಏರಿಳಿತಗಳಿರುತ್ತವೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಡಿ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಿಂದ ನೀರಸ ವಾತಾವರಣವಿರುವುದು. ವೃಶ್ಚಿಕ ರಾಶಿ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಘನತೆ ಹೆಚ್ಚುವುದು. ವ್ಯಾಪಾರದಲ್ಲಿ ಲಾಭ ಗಳಿಸುವ ಸಾಧ್ಯತೆಯಿದೆ. ಕೆಲಸದ ಸ್ಥಳದಲ್ಲಿ ಹೊಸ ಅನುಭವವನ್ನು ಪಡೆಯುವಿರಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಇನ್ನೂ ಹೆಚ್ಚು ಸಕ್ರಿಯರಾಗುತ್ತೀರಿ. ಪ್ರೀತಿ ಮತ್ತು ಸಂತೋಷ ದಾಂಪತ್ಯ ಇರುವುದು. ಇಂದು ಉಡುಗೊರೆಗಳನ್ನು ಹಾಗೂ ಶುಭ ಸುದ್ದಿಯನ್ನು ಪಡೆಯುವ ಸಾಧ್ಯತೆಯಿದೆ. ವಿದ್ಯಾರ್ಥಿಗಳು ಹೊಸ ವಿಷಯ ಕಲಿಯಲು ಆಸಕ್ತಿ ವಹಿಸುವರು. ಧನುರಾಶಿ. ಇಂದು ಮಕ್ಕಳ ಅಭಿವೃದ್ಧಿಯನ್ನು ಕಂಡು ಹೆಮ್ಮೆ ಪಡುವಿರಿ. ಹೆಚ್ಚಿನ ಜವಾಬ್ದಾರಿ ಮತ್ತು ಪ್ರಮೋಷನ್ ಪಡೆಯುವ ಸಾಧ್ಯತೆಯಿದೆ. ಕುಟುಂಬದ ಸದಸ್ಯರು ನಿಮ್ಮಿಂದ ಪಡೆದ ಹಣವನ್ನು ಹಿಂದಿರುಗಿಸುತ್ತಾರೆ. ನೀವು ಕೆಲಸ ಅಥವಾ ವೃತ್ತಿ ಬದಲಾಯಿಸುವ ಯೋಚನೆಯಲ್ಲಿದ್ದರೆ ಅದನ್ನು ಪ್ರಾರಂಭಿಸಲು ಸೂಕ್ತ ಸಮಯ. ನಿಮ್ಮ ಬಾಳ ಸಂಗಾತಿ ಮತ್ತು ಸ್ನೇಹಿತರ ಸಹಾಯ ದೊರೆಯುವುದು ಹಾಗೂ ನೀವು ಅಂದುಕೊಂಡಿದ್ದ ಕೆಲಸಗಳು ಸಮಯಕ್ಕೆ ಪೂರ್ಣಗೊಳ್ಳುವವು. ಮಕರ ರಾಶಿ. ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದು. ನಿಮಗೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಜೀವನ ಶೈಲಿಯಲ್ಲಿ ಇಂದು ಡಿಸ್ಟರ್ಬೆನ್ಸ್ ಇರುವುದು. ಅದನ್ನು ಸರಿಪಡಿಸಿಕೊಳ್ಳಿ. ವ್ಯಾಪಾರದಲ್ಲಿ ಲಾಭದ ಜೊತೆಗೆ ಒತ್ತಡವಿರುವುದು. ಕುಟುಂಬದವರ ಜೊತೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಹಿತವೆನಿಸುವುದು. ಹೊಸ ಆದಾಯ ಮಾರ್ಗಗಳಿಗೆ ಶೋಧನೆ ಮಾಡಲು ಪ್ರಯತ್ನಿಸುವಿರಿ. ಕುಂಭರಾಶಿ. ಈ ದಿನ ಮೌಲ್ಯಯುತವಾಗಿರುವುದಿಲ್ಲ. ಸಕಾರಾತ್ಮಕ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಒಂದು ಸವಾಲಿನ ಕೆಲಸವಾಗುವುದು. ಇಂದು ಏಕಾಗ್ರತೆಯ ಕೊರತೆಯ ಕಾರಣ ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸದಿರುವುದು ಉತ್ತಮ. ವ್ಯವಹಾರದಲ್ಲಿ ಹಣಕಾಸಿನ ಸಮಸ್ಯೆಗಳಾಗಬಹುದು. ಆಹಾರದ ವಿಷಯದಲ್ಲಿ ಎಚ್ಚರವಿರಲಿ. ಅತಿಯಾದ ಸೇವನೆ ಅಥವಾ ಜಂಕ್ ಫುಡ್ ಹೊಟ್ಟೆಯ ಸಮಸ್ಯೆಗೆ ಕಾರಣವಾಗಬಹುದು. ಮೀನರಾಶಿ. ನಿಮ್ಮೆಲ್ಲ ವ್ಯವಹಾರಗಳಿಗೂ ದಿನ ಉತ್ತಮವಾಗಿದೆ, ಆದರೆ ಪ್ರಯಾಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರವಹಿಸಿ. ಹೊಸ ಆಲೋಚನೆಯು ನಿಮ್ಮ ಕೆಲಸದ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ನೀವು ಸಕಾರಾತ್ಮಕ ಸುದ್ದಿಗಳನ್ನು ಕೇಳಬಹುದು. ನಿಮ್ಮ ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಮಾನ್ಯತೆ ನೀಡುವಿರಿ. ನಿಮ್ಮ ಸಂಗಾತಿಯ ಉತ್ತಮ ಬೆಂಬಲ ದೊರೆಯುವುದು. ಶೇರ್ ಮಾರ್ಕೆಟ್ನಿಂದ ಹಣ ಗಳಿಸಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.